ಅಲ್ಲ ಆ ಸೈಡ್ ಕಟ್ರೆ ನಿಮ್ಗೆ. ಹಾಯ್ ಎಲ್ಲ ನಮಸ್ಕಾರ, ಮತ್ತೊಂದು ಸ್ವಾಗತ. ಇವಾಗ ಬಾಲಿ ಎಲ್ಲ ಹೊಡೆದಾಯ್ತು. ಮತ್ತು ಇವತ್ತು ಅಂತಂದರೆ ಕಂಚ್ಕೋಟ್ ರಾಜ್ಯ ಅದಕ್ಕೆ ಒಂದೆಷ್ಟು 2 ಅಥವಾ 3 ಬೆಳೆ ತೊಗೊಂಡಿದ್ದೆ. ಒಂದು ನಮ್ಮದು, ಮತ್ತೊಂದು 2 ಕರಿ ಇತ್ತು, 2 1 2 ಕರಿ ಇತ್ತು. ಹಾಗೆ ಹೊಸ ಗ್ಲೌಸ್, ನಿನ್ನೆ ಕೈ ಎಳ್ದಲ್ಲ, ಕೈಯೆಲ್ಲ ಹೊಟ್ಟಿ ಹಾಗೆ ಕಾಯಿಸ ಆಯ್ತು. ಅದಕ್ಕೋಸ್ಕರ ಶ್ವಾಸ ಥರ ಬಂದಿತ್ತು. ಇವತ್ತು ರೇಟ್ ಇತ್ತು ಮೀನಿಗೆ, ಅಂತಂದರೆ ಜಾಸ್ತಿ ಬೆಣಿ ಬೆಳೆದವಣೆ ಇಲ್ಲ. ಪ್ಲಸ್ ಇವತ್ತು ಶನಿವಾರ, ಮತ್ತು ಎಂಥ ಪ್ರೋಗ್ರಾಮ್ ಅಂತ ಇಲ್ಲ. ಇನ್ನು ಹಬ್ಬ ಯಾರು ಮೀನು ತಿಂದಿಪ್ಪುದು ಯಾವುದೂ ಇಲ್ಲ. ಬಟ್ ಇವತ್ತಿಂದ ಮತ್ತು ಮೀನು ಸಿಗೋದಿಲ್ಲ ಕಾಣಬೇಕು. ರೇಟ್ ಇಪ್ಪುದಿನ ಅದು ಮೀನು ಸಿಕ್ಕೋದೇ ಇಲ್ಲ. ರೇಟ್ ಇಲ್ಲಿ ಟೈಮಿಗೆ ಮಾತ್ರ ಅದು ಸಮ ಸಿಕ್ಕತ್ತೆ. ಅದಕ್ಕೆ ಅದು ಬೆಲೆ ಇಪ್ಪುದಿಲ್ಲ ಕಾಣಬೇಕಾರೆ ಅಂತ ಕಾಣಬೇಕು. 8 ಸಿಕ್ಕತ್ತೆ. ಇವತ್ತು ಒಳ್ಳೆ ಮೀನು ಸಿಕ್ಕಿತ್ತು, ಮಟ್ಟಿ ಕಟ್ಟಿಲ್ಲ. ಆರೆ ಮನೆ ಕಂಡು ಕೊಡುದ ಬೇಡದ ಅಂಬುದು ಒಂದೇ ಟೆನ್ಷನ್ ಈಗ. ಸುಮಾರು ವೇಟ್ ಇತ್ತು. ಒಂದು 3 kg ತರಿತ್ತೇನೆ, 2-3 kg. ಈಗ ಮನೆಗೆ ಸೇರ್ ಮಾಡೋಣ ಲೆಕ್ಕದಾಗಿತ್ತು. ಎಂತಕಂದ್ರೆ ಅಷ್ಟೇ ಕಣಗಿತ್ತ ಮನೆಗೆ ಸೇಲ್ ಹಾಕಿ ಏನಕ್ಕೆ. ಎಂತಕಂದ್ರೆ ಇವತ್ತು ಶನಿವಾರ ಅಲ್ಲ, ನಾಳೆಗೆ ಬೇಕಂತಕ್ಕೆಲ್ಲ ಫ್ರಿಜ್ಜಿಗೆ ಹಿಡ್ಕೊಂಡ್ರೆ. ಸೊ ಅದ್ರಗೋಸ್ಕರ ಕಮ್ಮಿ ಅಂತ ಸೇಲ ಇಲ್ಲಾಂದ್ರೆ ಸೀದಾ ಪ್ಯಾಟಿಗೆ ಕೊಡೋದು. 8 ಮುಕ್ಕಾಲು ಅದಷ್ಟೇ ಇವತ್ತು. ಅದು ಬೇಗ ಹೆಚ್ಚು. ಇದೇ ಬಾಲಿ ಹಾಕಲಿಲ್ಲ ಆಯ್ತು. ಈ ಬಾಲಿ ಹಾಕ್ಯಾರ ಮತ್ತು ನಾವು ಸುಮಾರು ಒದ್ದಾಡೋದಿಲ್ಲ ಈತ. ಇವತ್ತು ಗಡ ಕೊಡೋಯ್ ಮಾತ್ರ ದೊಡ್ಡ ಕೊಡೋಯ್ ಗಡ ದೊಡ್ಡ ಕೊಡೋ ಇವತ್ತು ವಸ್ತು ಕಾಣಿದ್ದು ಕೊಡೋಯ್ ಮಾತ್ರ. ಅದೇ ವಿಡಿಯೋ ಮಾಡಲಿಲ್ಲ, ಯಾಕಂದ್ರೆ ಅದು ಯಾವ್ದು ಯಾರು ಮಾಡ್ತೀನಿ ಪೇಪರ್ ಬಂಗಡ ಬೊಂಗಡಿನೂ ದೊಡ್ಡ ಬಂಗಡಿ ಯಾಕಂತ ಸ್ಕಿನ್ ಹೇಗಿರ್ತೀರಿ ಸರ್? ಓಯ್ ನೋಡ್ಕೊಬೇಡ ಅವಳು ಮನೇಲಿ ಯಾಕೆ ಶುರು ಮಾಡೋಳಿ. ಇದು ಫ್ರೈಗೆ ಇದ್ದ ಸೋಲ್ ದೊಡ್ಡದ. ಇದು ಒಂದು ಎಷ್ಟಿತ್ತು ಗೊತ್ತಾ? 230 ಗ್ರಾಮ್ ಇತ್ತು, 230. ಆಮೇಲೆ ಇದು ಒಂದು ಸೇರಿದ್ರೆ 500 ಗ್ರಾಮ್ ಇಲ್ಲ 370. ಇದು 2 ಲೈಕ್ ಫ್ರೈ राधी कहे पड़े ये जी का 300 रुपये तो गाल में पूरा जीते हैं क्या आसान वर्ड पड़ते हैं वो एयरपोर्ट पे इधर साउंड इवानी चांदना रखा तुम ಒಂದು ಮೀನು ಕೊಡೋನು ತಗೊಂಡಿನ ಮೀನು ಒಂದು ಬೊಂಗಡಿ ಕೊಡ್ಕ. ಒಳ್ಳೆ ಮಾಡಿ ಒಳಗೆ ಬಂದ್ಕೊಂಡು ಬಂದಿದ್ದ ಅಂದ್ಲಕ್ಕ. ಆಮೇಲೆ ತಿಂಡಿ ಹಾಕ ಒಂದು ಹಂಗೆ ಎಲ್ಲ ಒಂದು ಮ್ಯಾವ್ ಅಂದ್ರೆ ಸೈ ಬೊಂಗಡಿಗ 10 ಬೊಂಗಡಿ ಕಣಗಿತ್ತು ಮಾರಿ. ದೊಡ್ಡ ಸೈಜ್ ಬೊಂಗಡಿ. कितना है तू है ओह 2 ಈಗ ಅವ ನಾ 5 ಚಿಗ್ರೋ 5 ಗಲ್ 5 ಗಲ್ ಅಣ್ಣ 5 1 kg ಇದಕ್ಕೆ 305 ರೂಪಾಯಿ ಕೊಡತ್. 305 ರೂಪಾಯಿ ಮರಿ ಎಲ್ಲ. ಇದು 2 ಬಲವಾದ 2 1 kg. ಹಾಕೋದು
अर्ध के जी करके यहाँ गली नहीं नहीं गली मुन्नूर यहाँ चिकन सांग ಎಂಬತ್ತು ಎಂಬತ್ತು ಚಂದ್ರಣ್ಣ ಫೋನ್ ಮಾಡಿ 3 4 4 8 ಇದು 8 ಆಟತ್ ಯಪ್ಪ ಎಂತ ಬರ ಮೀನು ತಗೊಂಡು ಕೂಡ ನೋಡ್ರ ಅದು ಇದೆಯಲ್ಲ 1 ಕೆಜಿ 4 कितना दिन ಕೂಡ 4 6 8 10 12 ಬೊಂಗುಡಿಗೆ 1 kg ಎಂಥದ್ದು ಹೇಳಿ ಆ ಇನ್ನು ಗ್ರೂಪಿಗೆ ಒಂದಿಷ್ಟು 270 ಎಷ್ಟು ಇತ್ತೇನು ಅಷ್ಟು ಜನ ಇದ್ರು ಒಬ್ಬರು ಮೀನು ತಗೊಂತಿಲ್ಲ ಅವ್ರಿಗೆ ಮತ್ತೆ ಎಂತಕ್ಕಂತ ಜಾಯಿನ್ ಆದ್ರಿ ಎಂತ ಗೊತ್ತಿಲ್ಲ ಫೋಟೋ ಹಾಕೋದು ಮೀನು ಕಾಂತ್ರ ಬಿಟ್ರೆ ಮತ್ತೆ ಯಾರು ತಗೊಂಬರಿಲ್ಲ ಅವ್ರದ್ರಾಗ ನಾ ಫಸ್ಟ್ ಹೇಳಿದೆ ಅದು ಜಾಯಿನ್ ಹಾಕೋದು ಬರೀ ಮೀನು ತಗೊಂಬರಿದ್ರೆ ಮಾತ್ರ ಜಾಯಿನ್ ಆಗಿ ಈಗ ಆ ಪಾಸಿಗೆ ಇಲ್ಲಿ ತಗೊಂಡ್ಕೊಂಡು ಈಗ ಪ್ಯಾಟಿ ಬೈ ತಗೋ ರಿಕ್ಷಾ ಹಾಂ ಹೇಳಿಲ್ಲ ಅಂಗಡಿಗೆ 600 ಹೌದಾ ಕೊಡೋಗೆ ರೇಟ್ ಇಲ್ಲ ನಾವು ಕೆ ಜಿ ಇತ್ತು ಹೌದಾ ಇನ್ನ ಮತ್ತೆ ಮತ್ತೆ ಹಾಕಿದ್ರು 550 600 600 600 600 600 600 650 ಡಬ್ಬಲ್ 650 ಇಬ್ಬರು ಇತ್ತು ಯಾರಿಗೆ ಕೊಡೋದು 650 ಇಬ್ಬರು ಇದ್ರೆ ಹಾಂ ಹೊಸ್ತಾದ ಲೆಕ್ಕಲ್ಲ ಇಬ್ರು ಒಟ್ಟಿಗೆ ಹಾಕಿರಿ 650 ಯಾರಿಗೆ ಕೊಡೋದು ಹೇಳಿ ನೀವೇ ಹೇಳಿ ಜಡ್ಜ್ಮೆಂಟ್ ಇಲ್ಲದ್ರೆ 700 ಯಾರಿಗೆ ಹಾಂ ಸಣ್ಣ ರಾವ್ 600 ರಾವ್ ಬುಗೋ नहीं को हमको आप लोग खड़ी 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 हां वही बफे में भाई हां चल ये कुछ ಐನೂರ 600 600 600 600 600 650 650 650 650 650 650 650 650 650 ಬೊಂಗುಡಿಗೆ ಮಾತ್ರ ಎಷ್ಟು ರೇಟ್ ಇದೆ बोंगडी त्याने मागे त्या कृष्णाकडे कृष्णांड्र ನಾನೇ ಶಂಕಾकडे ಬಾಮರ ತಕ ಕೊಡು ಜಾಯ್ ನಾವು ಅಲ್ಲಿ ತಕೋರ್ ಕೊಡಬೇಕಂತ ಹೇಳ್ರಿ 1 kg ಅಷ್ಟೊಳಗೆ ನಾವು ಆಲ್ರೆಡಿ ಚಾಯ್ ಆಯ್ತು ಅಲ್ಲಿ ಆಕ್ಷನ್ ಕೂಕೊಂಡು ಆಯ್ತಲ್ಲ ಅನ್ಕೊಂಡು ತಕೋರಿ 1.5 kg ಒಂದೂವರೆ ಫುಲ್ 1.5 ಅಂತೂ ಶಿಸ್ತಾಗಿ ಇವತ್ತೊಂದು ಬೇಗ ಕೆಲಸ ಆಯ್ತು ನಿನ್ನೆ 10 ಎಷ್ಟು ಆಯ್ತಾ ಇವತ್ತು ನಿನ್ನೆ ಒಂದು ಅಡಿಗೆ ಹೋಯ್ತು ಅದೇ ಅದ್ರಾಗ ಒಂದು ಹೆಡ್ಗಿ ಅಂತ ಒಂದು ಹೆಡ್ಗಿ ತೆಗೆದ್ರಲ್ಮ 500 ರೂಪಾಯಿ ಹೆಡ್ಗಿ ಒಂದು ಹೆಡ್ಗಿಗೆ 500 ರೂಪಾಯಿ ಎತ್ತಿ ವಿಷಯ ಅಂತ ಗೊತ್ತಾ ಅವ್ರ ಅದ್ರ ಹೆಡ್ಗಿಗೆ ಕೊಡುವ ಅಂತ ಇದಿತ್ತು ಕೊಡುವ ಅಂತ ಇದಿತ್ತು ಅದ್ರ ಅದೆಂತ ಆಯ್ತು ಅವ್ರು ತಕೊಂಡ್ರು ಕೂಡ ಅಪ್ಪ ದುಡ್ಡು ತಗೊಬಂದ್ರೆ ಮತ್ತೆ ಅವ್ರು ಚರ್ಚೆ ಮಾಡ್ತಿದ್ದೀರ ಅದು ಮೀನು ಹಿಡ್ಕೊಂಡು ಇಲ್ಲ ಇಷ್ಟು ತಕೊಂಡೆ ಅನ್ಕೊಂಡು ಅಪ್ಪ ಅದೇ ಮಾತಾಡ್ತಿದ್ದೀರ ಅಷ್ಟರೊಳಗೆ ಅವ್ರು ತಕುವಾರ ಮತ್ತು ನಾನು ಅದ್ರಾಗ ಇಲ್ಲ ಇತ್ತು ಅಪ್ಪ ಮಸೀದಲ್ಲಿ ಬಂದ್ಕೊಂಡು ಹೋಪ ಅಂದ್ರು ಕೂಡ ಮತ್ತೆ ಅಲ್ಲಿ ಇಂಜಿನಲ್ಲಿ ತಾಕ್ತಿತ್ತು ಅದಕ್ಕೋಸ್ಕರ ಮತ್ತೆ ಸೀದಾ ಹಾಕೊಂಡೆ ಆಮೇಲೆ ಇಲ್ಲಿ ಬಂದ್ರು ಕೂಡ ಅರೇ ಅಡುಗೆ ಬಿಟ್ಟು ಬಂದು ಬರಂತ ಹೊಲ ಹೋಯ್ಕೊಂಡು 500 ರೂಪಾಯಿ ಲಾಸ್ ಮಾಡ್ಕೊಂಬಂದಿಲ್ಲ ಮತ್ತೆ ಬರೀ ಲಾಸ್ ನಮ್ಮ 6 ಖುಷಿ ಅಂತೇಳಿ ನಾವು ಒಂದು 2,000 ರೂಪಾಯಿ ಹತ್ತು ನಿಂತ್ಕೊಂಡಿದ್ದೀವಿ ಇವತ್ತಂತ ರೇಟ್ ಬೊಂಗುಡಿ ಮಾತ್ರ ಒಳ್ಳೆ ರೇಟ್ ಇತ್ತು ಎಂತಕ್ಕಂದ್ರೆ ಮಲ್ಪೆಗೆಲ್ಲ ಬೊಂಗುಡಿ ಅಂತದ್ದು ಇಲ್ಲ ಮೀನು ಅಂತ ಇಲ್ಲ ಅಂಬ್ರ ಅದ್ರಗೋಸ್ಕರ ಇಲ್ಲೆಲ್ಲ ಒಳ್ಳೆ ಬೊಂಗುಡಿಗೆ ಮಾತ್ರ ಒಳ್ಳೆ ರೇಟ್ ಇತ್ತು ಕೊಡೋಗೆ ಎಷ್ಟು 1,100 ರೂಪಾಯಿ ಇಷ್ಟು ಆಯ್ತು ಎಂದ ಯಬ್ಬ ನಂಗೆ ಇದು ಬೇಡ ಬಕ್ರಿ ಬೇಡ ನೀನು ಈಗ ನಮ್ಮನೆ ಮಾಡಕಣಿ ಸುಲ್ ಬಕ್ರಿ ಅದ ತೋರ್ಸುದಿಲ್ಲ ಆ ಸುಲ್ ಬಕ್ರಿ ಅಯ್ಯೋ ನಂಗೆ ಆ ಸುಲ್ ಬಕ್ರಿ ಎಲ್ಲ ಕೊಟ್ರೆ ಹತ್ತಿಲ್ಲ ಅದು ಆ ನಮ್ಮನೆ ಹೊಸು ಅಂತ ಇಲ್ಲಿ ಟೈಮ್ ಬೇಕಾದ್ರೆ ನಾ ತಿಂತೆ ಇಲ್ಲೇ ಒಂದಿಂದ ಗ್ಯಾಸ್ ಮೊನ್ನೆ ದುಡ್ಡು ತಕೋ ಮರ ಗ್ಯಾಸಿಗೆ ಅನ್ಕೊಂಡ್ರೆ
ಮತ್ತು ಇವತ್ತಿಗೆ ಇಷ್ಟೇ ಮುಖಾತಲೆ ಅಂತಂದ್ರೆ ಅಲ್ಲಿ ಫ್ರೈಯರ್ ಮಾಡ್ಕಿತ್ತು. ಅಯ್ಯೋ ಒಂದು 4-5 ಕೊಡೆ ಇತ್ತು ಸಣ್ಣ, ಒಂದು ಹದಾಸ ಇದ್ದ ಹಾಗೆ ಒಂದು ಸಣ್ಣ ಮುರಿ. ಕೆಲವರಿಗೆಲ್ಲ ಮುರಿ ಟೇಸ್ಟ್ ಬಗ್ಗೆ ಗೊತ್ತಿಲ್ಲ. ಅಲ್ಲಿ ಆ ಸೈಡ್ ಮರವಂತಿ ಆ ಸೈಡಲ್ಲಿ ಏನು ಗೊತ್ತಾ, ಇದು ಫ್ರೆಶ್ ತಗೊಬತ್ತರ ಕಣಿ ನಾವು ಕಂಡು ದೋಣಿಯರು ತಗೊಬಪ್ಪದ ಅದೇ 150 ರೂಪಾಯಿಗೆ ತಗೊತ್ರ ಅಂಬ್ರ ಅಂಗಡಿಯಾಗ ಎಷ್ಟು 250ರಿಂದ 300 ರೂಪಾಯಿ ತನಕ ಮಾಡ್ತಾರೆ. ಆಕ್ವಾ ಅಂತ ಮುರಿಯ ಅಲ್ದ ತಿಂದರಿ ಮಾತ್ರ ಹೋಯ್ತದ್ರ ಟೇಸ್ಟ್. ಅದು ಕೊಡೋಕ್ಕಿಂತ ಒಳ್ಳೆ ಇರ್ತದ್ರ ಟೇಸ್ಟ್. ಮತ್ತು ಫ್ರೈ ಮಾಡ್ರಲ್ದು ಅದರಷ್ಟು ಟೇಸ್ಟ್ ಯಾವುದಿಲ್ಲ, ಸಾಕತ್ತಿತ್ತು. ಮಾತ್ರ ಕುರುಕ್ ಮಾತ್ರ ಅಂತಾರೆ ಗ್ಲೌಸ್ ಇಟ್ಕೊಂಡು ಕುರಿಕಿ, ಯಾಕಂದ್ರೆ ಎಲ್ಲ ಬರೀ ಮುಳ್ಳದು. ನಮ್ಮ ಅದಕ್ಕೆ ಅದೆಲ್ಲ ಕುರಿದಿದ್ರಲ್ಲ ಏನು ಕೂಗ್ತಿರ್ತಾಳೆ. ಮಾತ್ರ ಟೇಸ್ಟ್ ಮಾತ್ರ ಅಲ್ದ ಒಳ್ಳೆ ಕೂಡಿ ಕಣಗಿರುತ್ತೆ ಅಲ್ಲ ಮ್ಯಾ ಮುರಿಯ ಕುರುಕ್ ಒಂದಾತಿಲ್ಲ ಅಷ್ಟೆ. ಮಾತ್ರ ಟೇಸ್ಟ್ ಮಾತ್ರ ಅಲ್ಟಿಮೇಟ್. ದೊಡ್ಡದಿದ್ರೆ ಮತ್ತು ಒಳ್ಳೆ ಟೇಸ್ಟ್ ಮೇನ್. ಮತ್ತು ಆಮೇಲೆ ಗುಡುಗು ಮಾಡಿ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಮಲ್ಪಿಗೆ ಸಮ ಗುಡುಗು ಬರ್ತಿತ್ತು. ಇಲ್ಕಂದ್ರೆ ಎಲ್ಲ ಗುಡುಗು ಸಿಡ್ಲೆಲ್ಲ ಹೋಗಿ ಶುರು ಆಯ್ತು. ನಾಳೆಗೆ ಹೆರ್ಗೆ ಒಪ್ಪೋದು ಕಷ್ಟ ಇತ್ತು. ಬಟ್ ನಾಳೆಗೆ ಹೆರ್ಗೋರು ಮಾತ್ರ ಮೀನು ಹತ್ತಿ ಅಂತ ಹೇಳ್ರಿ. ಈಗ ಗುಡ್ಗೆಲ್ಲ ಬಪ್ಪದಿ ಹೆರ್ಗಿನ ಮೀನೆಲ್ಲ ಕರಿ ಹೊಡಿಬಾರ್ದು. ಮತ್ತು ಒಳ್ಳೆ ಕೊಡೆ ಒಂದು ಒಳ್ಳೆ ಬಾತ್ ತಂಪಾದ ಗಾಳಿ ಬತ್ತಿತ್ತು. ಸಮ ಮಳೆ ಬತ್ತೀವ ಎಲ್ಲ ಹೆರ್ ಕುಕ್ಕೊಂಡಿರಿ ಅಂತ ಕೇಳಿ. ಕರೆಂಟ್ ಇಲ್ಲ, ಕರೆಂಟ್ ಐತಿ ಇನ್ನು ಸದ್ಯದ ಬರ್ತಿಲ್ಲ ಕರೆಂಟ್. ನಾಳೆ ವೀಡಿಯೋ ಮಾಡೋಕ್ಕೂ ಆತಿ. ಮಳೆಗಾಲ ಬಂದು ಕೂಡ ಮುಗಿತೀರಿ. ಅಲ್ಲ ಆ ಸೈಡ್ ಕಟ್ರೆ ನಿಮ್ಗೆ ಒಗ್ಗು ಅದ್ಯಾ ಅಂತ ಗಡ ಕರೆಕ್ಟ್. ಅಲ್ಲ ಒಂದು 3-4 ಸತಿ ಇಡ್ಲಿ ಬಿತ್ತದು. ಆಯ್ತು ಗಾಳಿ ಮೇಲೆ ಗಾಳಿ ಇದು ಬಂತ, ಮಳೆ ಬಂತ, ಸಾಮದ್ ಜಪ್ಪತ್ತೀಗ ಆಮೇಲೆ ಕುಡಿತಿದ್ದೆ ಎಲ್ಲಿ ನಾವು ಇದಾಗ್ತೈತಿ ಅಗೋಲು ಅಭಿಸ ಒಂದೊಂದೇ ಬಿಡು ಶುರು ಹತ್ತಿ. ಆಯ್ತು ಕಾತಿ ಕೈದೈತಿ. ಅದ್ರಾಗ ಇವತ್ತೆಲ್ಲ ಯಕ್ಷಗಾನ ಐತಿ ಪಾಪ. ಯಕ್ಷಗಾನ ಸಾಮ ಹತ್ತಿ ಮಾಡಿ ಕಂಸಿ ಕೊಡತ್ತೆ. ಅವ ನೀವು ಓಡಾಡ್ತದೆ ಅಲ್ಲಿಗೆ ಕಾಯಿ ಬಿತ್ತು ನಮ್ಗೆ ಗೊತ್ತಿದ್ರು ಬಿಡ್ ಮಂಡಿ ಮೇಲೆ ಬಿಡುಕಿತ್ತು. ಮತ್ತೆ ಯಕ್ಷಗಾನ ಸಾಮ ಐತಿ ಮಾಡಿದ ತೋರಿದ ಕಳ್ಸ್ತೀನಿ. ಅಯ್ಯೋ ಇದೆಲ್ಲ ಬೇಡ ಡಾಬ್ಲೆ ಹೊಡೆದಾಗ ಚಾರ್ಜ್ ಇಲ್ಲ ಮರೆ ಎಲ್ಲ ಒಳ ಬಂದು ಸ್ವಿಚ್ ಅಪ್ ಮಾಡಿ